ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಅನಾಲಿಸಿಸನ್ನು ನೋಡೋಣ. ಆಫ್ಟರ್ ಲಾಂಗ್ ಟೈಮ್ ಏನು ಮಾರ್ಕೆಟಲ್ಲಿ ಸ್ವಲ್ಪ ಸೆನ್ಸಿಟಿವ್ ಇತ್ತು, ಅದು ಒಂದು ಫಾರ್ ದ ಸರ್ಟನ್ ಪೀರಿಯಡ್ ಇಟ್ ಇಸ್ ಕ್ವೈಟ್ ಇದಾಗಿದೆ ಅಂತ ಅಂದ್ಕೋಬೋದು. ಸೊ ಹಾಗಾಗಿ ಮಾರ್ಕೆಟ್ ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ಬೋದು ಅನ್ನೋದು ಕೂಡ ನೋಡೋಣ. ಓಕೆ, ಲೆಸ್ ಟೈಮ್ ಟು ದ ಚಾರ್ಟ್. ನಿಫ್ಟಿಯಲ್ಲಿ ಯಾವ ರೀತಿ ಎಲ್ಲ ಟ್ರೇಡ್ ತೊಗೊಳ್ಬೋದು, ಹಾಗೆ ಮೊನ್ನೆ ಎಲ್ಲ ಎಲ್ಲಿ ಟ್ರೇಡ್ ಆಗ್ತಾಯಿತ್ತು ಎಲ್ಲವನ್ನು ನಾವೀಗ ತಿಳ್ಕೊಳ್ತಾ ಹೋಗೋಣ. ನಾನೀಗ ನಿಫ್ಟಿ ಇದರಲ್ಲಿದ್ದೀನಿ 15 ಮಿನಿಟ್ಸ್ ಚಾರ್ಟಲ್ಲಿ. ಸೊ ನಮಗೆ ಇವತ್ತಿನ ಬೇಸ್ ಆಲ್ರೆಡಿ ಇದಾಗಿರೋ ಪ್ರಕಾರ ನಮಗೆ ಪಾಸಿಟಿವ್ ನೋಟಲ್ಲಿ ಎಲ್ಲ ಒಂದು ಸೈನ್ ತೋರಿಸ್ತಾ ಇದೆ. ಮಾರ್ಕೆಟ್ ಪಾಸಿಟಿವ್ ಆಗಿ ಓಪನ್ ಆಗುವಂಥದ್ದು, ಯೂಜ್ ಗ್ಯಾಪ್ ಅಪ್ಪಲ್ಲಿ ಅದು ಕೂಡ ಯೂಜ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ತಾ ಇದೆ. ಸೊ ನಮಗೆ ಒಂದು 200 ಪಾಯಿಂಟ್ ಗ್ಯಾಪ್ ಅಪ್ ಅಂತಂದರೂ ಕೂಡ ನಮಗೆ ಆಲ್ಮೋಸ್ಟ್ ನಮಗೆ 24,200 ಮೇಲೇ 24,200 ಮೇಲೆ ಇವತ್ತು ಟ್ರೇಡ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ನಮಗೆ ಏನಂತಂದರೆ ಮೇನ್ ಥಿಂಗಿಗೆ 24,150 ಮೇಲೆ ಅದು ಹೋಲ್ಡ್ ಮಾಡಬೇಕು. ಸೊ ನಾನಿಲ್ಲಿ ಲೆವೆಲ್ಸ್ ಇದು ಹಾಕ್ಕೊಂಡಿದ್ದೀನಲ್ಲ ಒಂದು ಬಾಕ್ಸ್, ಅದ್ರ ಮೇಲೆ ಏನಾದ್ರು ಸಸ್ಟೈನ್ ಆಯಿತು ಅಂತಂದರೆ ವಿ ಕ್ಯಾನ್ ಸಿ ಇನ್ ಫ್ಯೂಚರ್ ಅಪ್ ಟ್ರೆಂಡ್ ಒಂದು ಬುಲ್ ರನ್ ಮಾರ್ಕೆಟನ್ನು ವಿ ಕ್ಯಾನ್ ಈಸಿಲಿ ಒಂದು ಕ್ಯಾಪ್ಚರ್ ಮಾಡಬಹುದು. ಸೊ ಈಗ ಪ್ರೆಸೆಂಟು ಆಲ್ಮೋಸ್ಟ್ 24,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಇವತ್ತು ಗ್ಯಾಪ್ ಅಪ್ ಆಗೋದ್ರಿಂದ ನಮಗೆ ಈ ಒಂದು ಬಾಕ್ಸ್ ಏನು ಹಾಕ್ಕೊಂಡಿದ್ದೀನಿ 24,150 ಲೆವೆಲ್ ಇದೆಯಲ್ಲ, ಆ ಒಂದು ಲೆವೆಲಲ್ಲೇ ನಮಗೆ ಈ ಲೆವೆಲಲ್ಲೇ ಒಂದು ಓಪನಿಂಗ್ ಸಿಗ್ತಾ ಇದೆ. ಹಾಗಾಗಿ ಈ ಏರಿಯಾ ಎಲ್ಲ ಯಾವುದು 24,150 ಲೆವೆಲ್ಸ್ ಇತ್ತಲ್ಲ, ಸೊ ಆ ಲೆವೆಲ್ಲು ನಮಗೆ ಇನ್ ಫ್ಯೂಚರ್ ನಮಗೆ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ನನಗೆ ಎಲ್ಲಿವರೆಗೂ ಹೋಗ್ಬೋದು ಅನ್ನೋದು ಒಂದು ಕ್ವಶನ್ ಅಲ್ಲ. ಹಾಂ, 24,150 ನನ್ನ ಒಂದು ಸಪೋರ್ಟ್ ಝೋನ್ ಆಗುತ್ತೆ. ಸೊ ಇಲ್ಲಿಂದ ನಮಗೆ ಹೈಯರ್ಸ್ ಹೆಂಡ್ಗೆ ಹೋಯಿತು ಅಂತಂದರೆ ನಮಗೆ ರೆಸಿಸ್ಟೆನ್ಸ್ ಸಿಗೋದು ಈಸಿಯಾಗಿ 24,362 ಇದು ಒಂದು ಇದು ರೆಸಿಸ್ಟೆನ್ಸ್ ಆಗುತ್ತೆ. R1 ಅಂತಲೇ ನಾವು ಕನ್ಸಿಡರ್ ಮಾಡೋಣ. ನೆಕ್ಸ್ಟು 24,500 ಸೊ ಇದನ್ನು ಕೂಡ ಬೀಟ್ ಮಾಡಿ ನಾವು ಮೇಲೆ ಮಾರ್ಕೆಟನ್ನು ನೋಡೋದಾದರೆ ನಮ್ಮ ಹೈಯರ್ ಲೆವೆಲ್ಲು ಯಾಕಂದರೆ ಇದು ಈ ರೇಂಜ್ ತುಂಬಾ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಮಲ್ಟಿಪಲ್ ರಿಜೆಕ್ಷನ್ ಆಗಿರೋದ್ರಿಂದ ನಾಳೆಗೆ ಏನಾರು ಇವತ್ತು ಗ್ಯಾಪ್ ಅಪ್ ಆಗುತ್ತೆ, ನಾಳೆಗೂ ಇವತ್ತು ಹೈಯರ್ ಎಂಡಲ್ಲಿ ಕ್ಲೋಸ್ ಆಯಿತು ಅಂತಂದರೆ ನಾಳೆಗೆ ಈಸಿಯಾಗಿ ಈ ಲೆವೆಲನ್ನು ಯಾವುದನ್ನ 24,500 ಬೀಟ್ ಮಾಡೋಕ್ಕೆ ತುಂಬಾ ಚಾನ್ಸಸ್ ಇದೆ. ಅದನ್ನು ಬೀಟ್ ಮಾಡಿ ಹೋಯಿತು ಅಂತಂದರೆ ನಮ್ಮ ನೆಕ್ಸ್ಟ್ ಲೆವೆಲಿನ ಒಂದು ರೆಸಿಸ್ಟೆನ್ಸ್ ಮಾರ್ಕೆಟನ್ನು ಎಲ್ಲಿವರೆಗೂ ನೋಡ್ಬೋದು ಅಂತಂದರೆ ನಮಗೆ 24,680. ಆಮೇಲೆ ಇನ್ನೊಂದು ಇದು ಬಂದುಬಿಟ್ಟು R1, R2, R3 ಫೈನಲ್ ಆಗಿ ನಾವು ಇನ್ನೊಂದು ಏರಿಯಾ ಸ್ವಲ್ಪ ಇನ್ನೂ ಫಾರ್ವರ್ಡ್ ಆಗಿ ಹೋಗ್ತೀವಿ ಅಂತಂದರೆ ನಮಗೆ 25,000 ಕೂಡ ನೋಡ್ಬೋದು. 25,000ವರೆಗೂ ಕೂಡ ಚಾನ್ಸಸ್ ಇದೆ. ತುಂಬ ಇಟ್ ಮೈ ಟೇಕ್ ಟೈಮ್, ಬಟ್ ಇವೆಂಚುಲಿ ಅಲ್ಲಿವರೆಗೂ ಇದಾಗ್ಬೋದು. ಯಾಕಂದರೆ ಈ ಏರಿಯಾ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. 24,500 ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನೇನಾದ್ರು ಬ್ರೇಕ್ ಆಯಿತು ಅಂತಂದರೆ ಆಲ್ ಟೈಮ್ ಹೈಗೆ ಒನ್ಸ್ ಅಗೇನ್ ಮಾರ್ಕೆಟ್ ಮೇ ಮೂವ್. ಸೊ ಇವಾಗಿನ ಇಂಟರ್ಡೇ ಒಂದು ಇದಕ್ಕೆ ನೋಡ್ತೀವಿ ಅಂತಂದರೆ ನಮಗೆ 24,150 ಮೇಲೆ ಒಂದು ಸಸ್ಟೈನ್ ಆಯಿತು ಅಂತಂದರೆ ನಾವು ಏನು ಹೇಳ್ಬೋದು, ಅದನ್ನು ಹೇಗೆ ಮಾರ್ಕೆಟ್ ಎಲ್ಲ ಕೆಳಗಡೆ ಇದಾಗುತ್ತೆ, ರೀಟ್ರೇಸ್ ಆದಂಗೆಲ್ಲ ರೀಟ್ರೇಸಲ್ಲಿ ಬೈ ಆ್ಯಂಡ್ ಡಿಪ್ ಅಂತ ಹೇಳ್ತೀವಲ್ಲ, ಸೊ ಬೈ ಆ್ಯಂಡ್ ಡಿಪ್ಪನ್ನು ನಾವು ಮಾಡ್ಕೊಳ್ಬಹುದು. ಯಾಕಂತಂದರೆ ಮೇಜರಾಗಿ ನಮಗೆ ಒಂದು ಸೆನ್ಸಿಟಿವ್ ಒಂದು ಇವೆಂಟ್ ಏನು ಇದಾಗ್ತಾ ಇತ್ತು, ಒಂದು ವಾರದಾಗಿರ್ಬೋದು, ಸದ್ಯಕ್ಕೆ ಅದು ಒಂದು ತಾತ್ಕಾಲಿಕವಾಗಿ ಒಂದು ಸ್ಟಾಪ್ ಆಗಿರೋದ್ರಿಂದ ವಿ ಕ್ಯಾನ್ ಸಿ ದ ಬುಲ್ ರನ್. ಸೊ ಆಫ್ಟರ್ವರ್ಡ್ಸ್ ಇದು ಒಂದು ಈ ವಾರದ ಒಂದು 2-3 ಡೇಸ್ಗೋಸ್ಕರ ನಾವು ಬುಲ್ ರನ್ನನ್ನು ನೋಡ್ಬೋದು. ಆಮೇಲೆ ಗೊತ್ತಾಗಲ್ಲ, ಯಾಕಂದರೆ ಇದು ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಆಗಿರೋದ್ರಿಂದ ಇದು ಪ್ರೊಲಾಂಗ್ ಪ್ರೋಸೆಸ್ ಆಗಿರುತ್ತೆ.
ಇನ್ ಎನಿ ಮೂಮೆಂಟಲ್ಲಿ ನಮ್ಮ ಒಂದು ಡೈರೆಕ್ಷನ್ ಕೂಡ ಚೇಂಜ್ ಆಗ್ಬೋದು. ಬಟ್ ಪ್ರೆಸೆಂಟಲ್ಲಿ ನಾವು ನೋಡೋದಾದರೆ ಇಷ್ಟು ನಮ್ಮ ಈ ಲೆವೆಲ್ಗೆ ನಾವು ವರ್ಕ್ ಮಾಡಬೇಕಾಗತ್ತೆ. ಇವಾಗಿನ ಪ್ರಕಾರ ಇವತ್ತು ಮತ್ತು ನಾಳೆ 2 ದಿನ ಕೂಡ ನಮಗೆ ಮಾರ್ಕೆಟು ಬುಲ್ಲಿಶ್ ಸೈನೇ ನಮಗೆ ತೋರಿಸ್ತಾ ಇದೆ. ಸೊ ಹಾಗಾಗಿ 24,362 ಅದು ಬೇಕಾದರೆ 24,500ವರೆಗೂ ವಿ ಕ್ಯಾನ್ ಸಿ ದ ಟುಡೇಸ್ ಮಾರ್ಕೆಟು. ಇದು ನಿಫ್ಟಿಯ ಒಂದು ಇದಾಗುತ್ತೆ. ನೋಡೋಣ ಬ್ಯಾಂಕ್ ನಿಫ್ಟಿ. ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇವತ್ತು. ಯಾಕೆ ಅಂತಂದರೆ ತುಂಬ ಡ್ರ್ಯಾಗ್ ಮಾಡಿದ್ದು ಅದೇನೆ ನಮಗೆ. ಒಂದು ನಿಮಿಷ. ಹಾಂ, ಬ್ಯಾಂಕ್ ನಿಫ್ಟಿಯ ಒಂದು ಲೆವೆಲ್ಸನ್ನು ಕೂಡ ನೋಡೋಣ. ಬ್ಯಾಂಕ್ ನಿಫ್ಟಿ ಎಲ್ಲಿಗೆ ಕ್ಲೋಸ್ ಆಯಿತು? 53,000 ಆಲ್ಮೋಸ್ಟ್ 600 ಲೆವೆಲಲ್ಲಿ ಇದಾಯಿತು. ಇದು ಕೂಡ ಒಳ್ಳೆ ಗ್ಯಾಪ್ ಅಪ್ ಆಗಿರೋದ್ರಿಂದ ನಮ್ಮ ಒಂದು ಇದು ಅಷ್ಟೇ 54,000 ಮೇಲೆ ಇದು ಮಾರ್ಕೆಟ್ ನಮಗೆ ಇದಾಗಬೇಕು, ಸಸ್ಟೈನ್ ಆಗಬೇಕು. ಈ ಏರಿಯಾದ ಮೇಲೆ ಇದಾಯಿತು ಅಂತಂದರೆ ಮಾರ್ಕೆಟು ಮೂವ್ ಆಗಿ ಇದನ್ನು ಸಪೋರ್ಟ್ ಮಾಡ್ತು ಅಂತಂದರೆ ವಿ ಕ್ಯಾನ್ ಸಿ ದ 54,000 ಈ ಏರಿಯಾವರೆಗೂ ನಾವು ಮಾಡ್ಬೋದು. ಅಗೇನ್ ಸೆಕೆಂಡ್ ಒಂದಿದು, ಯಾಕಂದರೆ ತುಂಬ ಪಾಯಿಂಟ್ಸ್ ಗ್ಯಾಪ್ ಇದೆ ಇದ್ರ ಮಧ್ಯದಲ್ಲಿ. 500 ಪಾಯಿಂಟ್ಸ್ ಗ್ಯಾಪ್ ಇದೆ. ಯಾಕಂದರೆ ಮೊಮೆಂಟಮ್ ಕೂಡ ಹಾಗೆ ಅದೇ ರೀತಿ ಇರೋದ್ರಿಂದ ಇಟ್ ಈಸ್ ಈಸಿಲಿ ಅಚೀವಬಲ್ ಅದಕ್ಕೆಲ್ಲ. ಸೊ ಈಸಿಯಾಗಿ 500 1000 ಪಾಯಿಂಟ್ ಏನು ಲೆಕ್ಕನೇ ಇಲ್ಲ ಅದಕ್ಕೆ ಬ್ಯಾಂಕ್ ನಿಫ್ಟಿಗೆ. ಸೊ ಹಾಗಾಗಿ ಇಷ್ಟು ದೊಡ್ಡ ರೇಂಜ್ ಸಿಗುತ್ತೆ. ಬಟ್ ರೇಂಜ್ ಬರೋವರೆಗೂ ನಾವು ವೆಯ್ಟ್ ಮಾಡಿ ಟ್ರೇಡ್ ಮಾಡಬೇಕು. ದಟ್ ಈಸ್ ಅ ವೆರಿ ಮಚ್ ಇಂಪಾರ್ಟೆಂಟ್. ಈಗ ಗೊತ್ತಿದೆ ಮಾರ್ಕೆಟು ಬುಲ್ಲಿಶ್ ಇದೆ ಅಂತ, ಬಟ್ ರಾಂಗ್ ಪ್ಲೇಸಲ್ಲಿ ನಾವು ಪ್ಲೇಸ್ ಮಾಡಿದ್ರೆ ಇಟ್ ಈಸ್ ನೋ ಯೂಸ್. ಸೊ ಹಾಗಾಗಿ ಏನಾದ್ರು ಪೂರ್ತಿ ಗ್ಯಾಪ್ ಅಪ್ ಇತ್ತು ಅಂತಂದರೆ ಒಂದು ರೀಟ್ರೇಸ್ಗೆ ವೆಯ್ಟ್ ಮಾಡಿ ನೆಕ್ಸ್ಟ್ ನಮಗೆ ಎಲ್ಲಿ ಒಂದು ಸಪೋರ್ಟ್ ಝೋನ್ ಇದೆ ಅದು ನೋಡಿಕೊಂಡು ಅದು ಪ್ರೈಸ್ ಆ್ಯಕ್ಷನ್ ನೋಡಿಕೊಂಡು ಆಮೇಲೆ ಏನೇ ಮಾರ್ಕೆಟ್ ಗೊತ್ತಿದ್ರು ಕೂಡ ನಮಗೆ ನಮ್ಮದೇ ಆದ ಒಂದು ಪ್ರಾಪರ್ ಸ್ಟಾಪ್ ಲಾಸ್ ಗೊತ್ತಿರಲೇಬೇಕು. ಎಷ್ಟು ನಾವು ಒಂದು ಟ್ರೇಡಲ್ಲಿ ನಾವು ಏನಾದ್ರು ಇಫ್ ಸಪೋಸ್ ನಮ್ಮ ಅಗೇನ್ಸ್ಟ್ ಆಗೋದ್ರೆ ಹೌ ಮಚ್ ಐ ಆಮ್ ಗೋಯಿಂಗ್ ಟು ಲೂಸ್ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಸೊ ರೈಟ್ ಏರಿಯಾದಲ್ಲಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಅಲ್ಲೂ ಕೂಡ ಅಷ್ಟೇ ಸ್ಟಾಪ್ ಲಾಸ್ ಅನ್ನೋದು ಬೇರೆ ಬಲ ಏನು ಅಂತ ನೋಡಿಕೊಂಡು ನಾವು ಟ್ರೇಡನ್ನು ತೊಗೊಳ್ಬೋದು. ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ, ಬಟ್ ಟ್ರೇಡನ್ನು ತೊಗೊಳ್ಳೋವಂಥದ್ದು ಏರಿಯಾನ ಐಡೆಂಟಿಫೈ ಮಾಡುವಂಥದ್ದು ಅಥವಾ ಆ ಏರಿಯಾಗೆ ಬರೋವರೆಗೂ ವೆಯ್ಟ್ ಮಾಡುವಂಥ ಕೆಲಸ ನಾವು ಟ್ರೇಡರ್ಸ್ ಆದರೂ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಮಾರ್ಕೆಟ್ ಏನಾದ್ರು ಈ ಏರಿಯಾದಲ್ಲಿ ಸಪೋರ್ಟ್ ತೊಗೊಳುತ್ತಂತಂದರೆ ವಿ ಕ್ಯಾನ್ ಸಿ ಆಲ್ಮೋಸ್ಟ್ 54,700 ಈ ಏರಿಯಾವರೆಗೂ ನಾವು ನೋಡ್ಬೋದು. ಇದನ್ನೇನಾದ್ರು ನಾಳೆಗೆ ಅಗೇನ್ ಗ್ಯಾಪ್ ಅಪ್ಪಲ್ಲೇ ಕೊಡ್ತು ಅಂತಂದರೆ ವಿ ಕ್ಯಾನ್ ಸಿ 55,600 ಆಲ್ಮೋಸ್ಟ್ ಎಷ್ಟು ನಮಗೆ 1,500 ಪಾಯಿಂಟ್ ಹತ್ರನೇ ಸಿಕ್ಬಿಡತ್ತೆ. ಹಾಗೆ ನೋಡೋಕೆ ಹೋದರೆ ಒಂದು ಚಿಕ್ಕ ಸ್ಟಾಪ್ ಲಾಸನ್ನು ನಾವು ಬೇರ್ ಮಾಡ್ತೀವಿ ಅಂತಂದರೆ ಮ್ಯಾಕ್ಸಿಮಮ್ ಇದು ಬಂದುಬಿಟ್ಟು ನಮಗೆ 56,000 ಒಂದು ಅಲ್ಟಿಮೇಟ್ ಟಾರ್ಗೆಟು ಕೂಡ ಆಗ್ಬೋದು ಇವಾಗಿನ ಪ್ರಕಾರ. ಬಟ್ ಏನೇ ಇರಲಿ ನಾವು ಇಂಟ್ರಾಡೇಗೆ ಏನಾದ್ರು ಮಾಡ್ತೀವಿ ಅಂತಂದರೆ ಈಗ ಪ್ರೆಸೆಂಟಲ್ಲಿ 53,600 ಇರೋದ್ರಿಂದ ನಾವು ಈಸಿಯಾಗಿ ಅಚೀವ್ ಆಗುವಂಥದ್ದು ಇದು ಮಾರ್ಕೆಟ್ ಓಪನ್ ಆಗ್ತಾನೆ ಈ ಲೆವೆಲ್ ರೀಚ್ ಆಗಿಬಿಡುತ್ತೆ. ಸೊ ಆದಮೇಲೆ ನಮಗೆ ವಾಪಸ್ ಇಲ್ಲಿ ರೀಟ್ರೇಸ್ ತೊಗೊಂಡು ಹೋಗಿ ನಮಗೆ ಸಿಗುವಂಥದ್ದು 500 ಮಿನಿಮಮ್ ಒಂದು 500 ಪಾಯಿಂಟ್ಗಂತೂ ನಾವು ವರ್ಕ್ ಮಾಡ್ಬೋದು ಇಲ್ಲಿ ಕರೆಕ್ಟ್ ಏರಿಯಾದಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಿದ್ರೆ. ಸೊ ಹಾಗಾಗಿ ನೋಡಿಕೊಂಡು ಒಂದು ಟ್ರೇಡ್ ಮಾಡ್ಬೋದು. ಯಾಕಂದರೆ ಕಂಟಿನ್ಯೂಸ್ ಬುಲ್ಲಿಶ್ ಟ್ರೆಂಡ್ ಇರೋದ್ರಿಂದ ಹೋಲ್ಡಿಂಗ್ ಕೂಡ ಮಾಡೋಕ್ಕೆ ಪ್ರಿಫರ್ ಮಾಡುತ್ತಾರೆ. ಹಾಗಾಗಿ ಒಂದು ಅದರದ್ದೇ ಒಂದು ಫೋರ್ಸಲ್ಲಿ ಮಾರ್ಕೆಟ್ ಈಸಿಯಾಗಿ ಈ ಏರಿಯಾನ ಅಚೀವ್ ಮಾಡೋಕ್ಕೆ ಸಾಧ್ಯತೆಗಳಿದೆ. ಬಟ್ ಏನೇ ಸಾಧ್ಯತೆಗಳಿದ್ರೂ ಅದೇನು ಹೇಳಿದೆ, ಏರಿಯಾ ಆಫ್ ಎಕ್ಸಿಕ್ಯೂಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ಸ್ಟಾಪ್ ಲಾಸ್ ವಿತ್ ಪ್ರಾಪರ್ ಈಸ್ ಆಫರ್ಡೆಬಲ್ ಹೌದಲ್ಲ ಅಂತ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಯಾಕಂದರೆ ಇವನ್ ಯಾರು ಕೂಡ ಪೊಸಿಷನ್ ಕ್ರಿಯೇಟ್ ಮಾಡಿಟ್ಕೊಳ್ಳೋಕ್ಕಾಗೋದೇ ಇಲ್ಲ. ಯಾಕಂದರೆ ಇದು ವೆರಿ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಇರೋದ್ರಿಂದ ಎನಿ ಸರ್ಕಮ್ಸ್ಟೆನ್ಸಸ್ಸು ಇದಾಗ್ಬೋದು, ಕ್ರಿಯೇಟ್ ಆಗೋ ಇದರಲ್ಲಿ ಮಾರ್ಕೆಟ್ ಅಪ್ಸ್ ಆ್ಯಂಡ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಏನಾದ್ರು ತುಂಬ ಸೆನ್ಸಿಟಿವ್ ಆಯಿತು ಅಂತಂದರೆ ಅಪೋಸಿಟ್ ಆಗಿಯೂ ಆಗ್ಬೋದು. ಹಾಗಾಗಿ ಇಟ್ ಇಸ್ ನಾಟ್ ಅಡ್ವೈಸಬಲ್ ಟು ಪೊಸಿಷನ್ ಕ್ರಿಯೇಟ್ ಮಾಡಿಟ್ಟೋದು ಅದೆಲ್ಲ ಬೇಕಿಲ್ಲ. ಸೊ ಆ್ಯಸ್ ಪರ್ ಇದು ಏನಿದೆ ಇಂಟರ್ಡೇನಲ್ಲಿ ಚಿಕ್ಕದಾಗಿ ನಾವು ಒಂದು ಪ್ರಾಫಿಟನ್ನು ಬುಕ್ ಮಾಡಿಕೊಂಡ್ರೆ ಇಸ್ ಮೋರ್ ದೆನ್ ಎನಫ್ ಆ್ಯಕ್ಚುಲಿ. ಸೊ ಐ ಥಿಂಕ್ ನಿಮಗೆ ಬ್ಯಾಂಕ್ ನಿಫ್ಟಿದು ಒಂದು ಐಡಿಯಾ ಸಿಕ್ತು ಅಂತ ಅಂದ್ಕೊಳ್ತೀನಿ. I hope you got some information about the Nifty and Bank Nifty, how to trade on this. Okay, ನಿಮಗೆ ಇಷ್ಟ ಆದರೆ ವಾಚ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.